ಸ್ವಲ್ಪ ದೂರ ಹೋಗಿ ಕೇಳಿ. ನೀನ್ ಕೇಳು, ನಾನು ಕೇಳ್ತೀನಿ. ಯಾರಿಗ್ ನಿಲ್ಸ್ತಾರೋ ಹೋಗೋಣ. ಹೌದಾ? ಓಹೋ, IPL ಮ್ಯಾಚ್ ಆಡೋಕ್ ಬಂದಿದೀವಿ. ಇವನು ಕೇಳ್ತಾನಂತೆ, ನಾನು ಕೇಳ್ಬೇಕಂತೆ. ಏನು ಲಿಫ್ಟ್ ಬೇಕಾ? ಕೇಳಿದ್ಯಲ್ಲ, ಹತ್ಕೊಂಡು ಹೋಗ್ಬೇಕು ತಾನೆ? ಬೇಡ, ನೀನ್ ಹೋಗು. ನಾನ್ ಟ್ರಿಪ್ಪಲ್ಸ್ ಓಡಿಸ್ತೀನಿ, ಇಬ್ರು ಕೂತ್ಕೊಳ್ಳಿ ಹಾಗಾದ್ರೆ. ಏನು ಹೌದಾ? ಬರ್ತೀರಾ? ಬಿಟ್ರೆ ರೋಡಲ್ಲಿ ನಮ್ಮನ್ನು ಎತ್ತಾಕಿ ನೀನು ಬೀಳ್ತೀಯ. ಹೋಗಮ್ಮ. ಸುಮ್ನೆ ಟೈಮ್ ಪಾಸ್ ಮಾಡಕ್ ಹೇಳಿದ್ರ ಮತ್ತೆ? ಸ್ಕೂಟಿ ಯಾರು ಕೊಡ್ತಾರೋ? ಸರಿಯಾಗಿರೋದು ಬರ್ತಾ ಇದೆ. ಇವ್ರು ಗಿಫ್ಟ್ ಕೊಟ್ಟರು ಹೋಗ್ಬೋದು. ಇವನು ಹೇಳೋ ಜಲ್ ಸುರಿಸ್ತಾ ಇದ್ದಾನೆ. ಇವ್ ನಮ್ ಧೋನಿ ಫ್ರೆಂಡ್ ಅಲ್ವಾ? ಹಲೋ, ಪ್ಲೀಸ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಮೇಡಮ್, ನನಗೆ ಕಣ್ಣು ಕಾಣಲ್ಲ. ನನಗೆ ಸ್ವಲ್ಪ ಹೇಳಿದ ಕಡೆ ಡ್ರಾಪ್ ಕೊಡ್ತೀರಾ? ಕಾಣಲ್ವಾ? ಸುಳ್ಳು ಹೇಳ್ತಾ ಇದ್ದಾನೆ. ನೀವೇನು ಮಾತಾಡ್ಲಿಲ್ಲ. ಮೇಡಮ್ ಅಂತ ಕಂಡಿಡ್ತಿದ್ದಾನೆ. ಅದು ಸಿಂಪಲ್ ಲಾಜಿಕ್. ಪಲ್ಸರ್ ಸೌಂಡ್ ಕೇಳಿಸಿದ್ರೆ ಬಾಯ್ಸ್, ಬುಲೆಟ್ ಸೌಂಡ್ ಕೇಳಿಸಿದ್ರೆ ಅಂಕಲ್ಸ್, ಸ್ಕೂಟಿ ಸೌಂಡ್ ಕೇಳಿದ್ರೆ ಮೇಡಮ್ ತಾನೆ. ಯಾರಿಂಗೆ ಬಾ ಒಂದಿದ್ದು? ರಿಯಲಿ ಸೂಪರ್ ಕಂಡ್ರಿ. ಬನ್ನಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಮೇಡಮ್ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾನೆ. ಅದೆಲ್ಲ ಮೇಡಮ್ ನೋಡ್ತಾರೆ, ನೀವು ಹೋಗಿ ಸರ್. ಮೇಡಮ್ ನಂಬೇಡಿ, ಕೂತ್ಕೊಳ್ಬೇಡಿ ಅವಳನ್ನ. ಹಲೋ ಹಲೋ, ಬ್ಯಾಕ್ ಬಿಟ್ರೆ ಮುಂದೆನೆ ಕೂತ್ಕೊಂಡ್ ಬಿಡ್ತೀಯಲ್ಲ. ಸಾರಿ. ಓ, ಇದು ಹಿಂದೆಗಡೆ ಸೀಟಾ? ಸರಿ, ಕೂರ್ಸ್ಕೊಂಡು ಹೋಗ್ಬೇಡಿ ಮೇಡಮ್. ಏನ್ ಸೀಟ್ ಇದು? ಮನೆ ಮುಂದೆ ಇರೋ ಮೆಟ್ಲು ತರ ಇದೆ. ಏನಾದ್ರೂ ಬ್ರೇಕ್ ಹಾಕಿದ್ರೆ ಸೀದಾ ಬಂದು ಮುಂದೆ ಬಿದ್ದೋಗಾಗತ್ತೆ. ಆಮೇಲೆ ಇಬ್ರು ಬೀಳೋದೆ. ಹಾ ಅಲ್ಲ, ನಿಮ್ ಕಣ್ಣು ಹೋಗಿದ್ದು ಹೇಗೆ ಹೇಳಿ? ಅದು ಒಂದ್ಸಲ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ ಕಣ್ಣು ಹೊರಟೋಯ್ತು. ಸ್ನಾನ ಮಾಡುವಾಗ ಕಣ್ಣು ಹೊರಟೋಯ್ತಾ? ತಣ್ಣೀರು ಅನ್ಕೊಂಡು ಕುದಿಯೋ ನೀರನ್ನ ನಾನು ಕಣ್ಣಿಗೆ ಹಾಕೋಬಿಟ್ಟೆ. ಸರಿ, ನೀವ್ ಎಲ್ಲಿಗೆ ಹೋಗ್ಬೇಕು? ನೀವೆಲ್ಲಿ ಹೋಗ್ತಾ ಇದ್ದೀರೋ ಅಲ್ಲಿಗೆ ನಾನು ಬರ್ತೀನಿ. ಹೌದಾ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಏನ್ರಿ ಹೇಳ್ತಾ ಇದ್ದೀರಾ? ಏನಂದ್ರೆ ನನ್ ಡ್ಯೂಟಿ ಇರೋದೇ ಅಲ್ಲಿ. ನಾನು ಕಾನ್ಸ್ಟೇಬಲ್ ಕನಕ. ಏಯ್, ನೀನು ಧೋನಿ ಫ್ರೆಂಡ್ ಅನ್ನೋದು ನನಗೆ ಗೊತ್ತು. ನಿನ್ ಕಣ್ ಚೆನ್ನಾಗಿ ಕಾಣಿಸುತ್ತೆ ಅಂತಾನು ನನಗೆ ಗೊತ್ತಿದೆ. ಧೋನಿ ಅವ್ರ ಅತ್ತೆ ಮಗಳು ನೀನೇನಾ? ಏನು, ನಾನು ಪೊಲೀಸ್ ಅಂತ ಹೇಳಿದ್ಮೇಲೂ ನನ್ ಸೊಂಟ ಮೇಲೆ ಕೈ ಇಟ್ಟಿದ್ಯಾ? ಇಳಿಯೋ ಕೆಳಗಡೆ. ಮಗನೇ, ಇನ್ನೊಂದ್ಸಲ ಸುಳ್ಳು ಪಳ್ಳು ಹೇಳ್ಕೊಂಡು ಹೋಗೋ ಬರೋ ಹೆಣ್ಮಕ್ಳನ್ನ ಕಾಡ್ಸೋದ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಸುಡೋಕ್ ನಾನೇನ್ ಬದ್ನೆಕಾಯ? ಹೋಗೋ ಹೋಗೋ. ಹೋಗಕ್ ಮುಂಚೆ ಒಂದ್ ಡೌಟ್ ಪೊಲೀಸ್. ಏನೋ? ಡೈನಿಂಗ್ ಟೇಬಲ್ ಹೈಟ್ ಇಲ್ಲ, ನೀವೊಬ್ರು ಕಾನ್ಸ್ಟೇಬಲ್. ಅಪ್ಪನ್ ಗೊತ್ತಿರೋ ಕೌನ್ಸಿಲರ್ನೇ ಹತ್ಕೊಂಡ್ಬಿಟ್ಟಿದ್ದೀನಿ. ಮನೆಯೊಳಗೆ ಹೋಗ್ಲಾ ಅಥವಾ ಮನೆ ಬಿಟ್ಟು ಹೋಗ್ಬಿಡ್ಲಾ? ಹಲೋ, ನಾನು ಮಾತಾಡ್ತಿರೋದು. ನಾನಂದ್ರೆ ಯಾರು? ಯು ನಾಟಿ. ಈಗ ತಾನೇ ನನ್ನ ಹತ್ರ ಕೆಲ್ಸ ಕೇಳ್ಕೊಂಬಂದು ಆಗ್ಲೇ ನನ್ನನ್ ಮರ್ತ್ ಬಿಟ್ಟಿಯಾ? ಅಯ್ಯೋ ಮೇಡಮ್, ಸಾರಿ ಮೇಡಮ್. ಪ್ಲೀಸ್ ಡೋಂಟ್ ಕಾಲ್ ಮೀ ಮೇಡಮ್. ನನ್ನ ಹೆಸರು ಐಶ್ವರ್ಯ. ನೀವು ಪ್ರೀತಿಯಿಂದ ನನ್ನ ಐಸು ಐಸು ಅಂತ ಕರಿಬೋದು. ಐಸಾ? ನಾ ಇದುವರೆಗೂ ಸಮುದಾಯ, ಮಕ್ಕಳ ಕಲ್ಯಾಣ ಇದ್ರ ಬಗ್ಗೆನೇ ಕೆಲಸ ಮಾಡ್ತಿದ್ದೆ. ಇದೇ ಮೊದಲನೇ ಸಲ ನನ್ನ ಡೆವಲಪ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಿರೋ ತರ ಮಾಡಿದ್ದು ನೀವೇ. ಏನ್ ಹೇಳ್ತಿದ್ದಾಳೆ ಇವಳು? ಸೊ ಯು ಆರ್ ಸೆಲೆಕ್ಟೆಡ್. ಬೇಗ ಬಂದು ಜಾಯಿನ್ ಆಗ್ಬಿಡಿ. ಈ ಬಾಗ್ಲು ನಿಮ್ಗೋಸ್ಕರ ಯಾವಾಗ್ಲೂ ತೆಗ್ದೇ ಇರುತ್ತೆ. ಓಕೆ ಮೇಡಮ್, ಇಡ್ಲಾ? ನಾ ಯಾವಾಗ್ಲೂ ಇಟ್ಬಿಟ್ಟೆ ನಿಮ್ಮನ್ನ ನನ್ನ ಮನಸ್ಸಿನಲ್ಲಿ. ಮೇಡಮ್, ನಾನು ಫೋನ್ ಇಡ್ತೀನಿ ಇವಾಗ. ರಾಮದು ಇಟ್ಬಿಟ್ರಾ? ಇಟ್ಸ್ ಓಕೆ. ಮಚ್ಚ, ಇಡೀ ವಾರ್ಡ್ ಅಲ್ಲಿ ಈ ತರ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿರೋನು ನೀನೇ ಫಸ್ಟ್. ಇದನ್ನ ನಾವು ಮೆಚ್ಚಲೇಬೇಕು ಮಕ್ಕ. ಏನಪ್ಪ ಕೆಲಸ ಸಿಕ್ತು? ಹೇಯ್, ನಾನು ಮಾತಾಡ್ತಾನೆ ಇದ್ದೀನಿ, ಗೋಡೆ ಮೇಲೆ ಏನೋ ಮಾಡ್ತಾ ಇದೀಯಾ? ಮಚ್ಚಿ, ಇದು ಯಾರು ಅಂತ ಗೊತ್ತಾ? ಯಾರು? ಸತ್ತೋಗಿರೋ ಮಾಯಾನಾ? ಅಲ್ಲ ಕಣೋ, ನನ್ ದೇವತೆ. ಏಯ್, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೋ. ನೀನ್ ನೋಡಿದ್ರೆ ಈ ತರ ಬಿಡಿಸ್ತಾ ಇದೀಯಾ? ದೇವಸ್ಥಾನದಲ್ಲಿ ಹಾಕೋ ದೃಷ್ಟಿಗೊಂಬೆ ತರ. ಅದ್ ಸರಿ, ಆ ಹುಡುಗಿ ನಿನ್ನ ಲವ್ ಮಾಡ್ತಾ ಇದ್ದಾಳಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಮೇ ಬಿ ಈ ಆರ್ಟ್ ನೋಡಿದ್ಮೇಲೆ ಅವಳಿಗೆ ಲವ್ ಬರ್ಬೋದೋ ಏನೋ. ಈ ಚಿತ್ರ ನೋಡಿದ್ರೆ ಅವಳಿಗೆ ಲವ್ ಗಿವ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೇ. ದಯವಿಟ್ಟು ಈ ಚಿತ್ರನ ನೀನ್ ಅವಳಿಗೆ ತೋರಿಸ್ಬಿಡ್ಬೇಡಪ್ಪ. ರೋಡಲ್ಲಿ ಹಾಕೊಂಡು ನಿನ್ನ ಹೊಡೆದ್ ಬಿಡ್ತಾಳೆ. ನಿನ್ನ ಇಷ್ಟಪಡ್ತಿದ್ದಾಳ ಅಂತ ತಿಳ್ಕೊಂಡು ಲವ್ ಮಾಡ್ಬೇಕು ತಾನೆ? ಹುಡುಗಿ ಲವ್ ಮಾಡಿದ್ರೆ ಮಾತ್ರ ಹುಡುಗ ಲವ್ ಮಾಡ್ಬೇಕಂತ ರೂಲ್ಸ್ ಇದೆಯಾ? ನೋಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು.
ಹುಲಿ ಮುಂದೆ ಹೋಗಿರೋ ಜಿಂಕೆ, ಹುಡುಗಿ ಹಿಂದೆ ಹೋಗಿರೋ ಹುಡುಗ, ಉದ್ಧಾರ ಆಗಿರೋ ಚರಿತ್ರೆನೇ ಇಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ ಮಗ. ಬೆಳಗ್ಗೆ ನಾನು ನೋಡಿ ಸ್ಮಾರ್ಟ್ ಮಾಡಿದ್ಲು ನೋಡು, ಅವಾಗ ನನಗೆ ಗುಂಡು ಹಾಕ್ದಷ್ಟು ಸಂತೋಷ ಆಯ್ತು ಮಚ್ಚ. ಡೈಲಿ ಫ್ರೀ ಆಗಿ ತಾನೇ ನೀನ್ ಗುಂಡ್ ಹಾಕೋದು. ಸರಿ, ಅವಳನ್ನ ನೋಡ್ದೆ, ಲವ್ ಮಾಡ್ದೆ, ಓಕೆ. ಆದ್ರೆ ಇಷ್ಟು ದೊಡ್ಡ ಸಿಟಿಲಿ ಅವಳು ನಂಬರ್ ಇಲ್ದೆ, ಅಡ್ರೆಸ್ ಇಲ್ದೇಲೆ ಹೆಂಗ್ ಕಂಡಿಡಿತೀಯ ಅವಳನ್ನ? ನಾನ್ ನಿನ್ ಫ್ರೆಂಡ್ ಮಾಡ್ಕೊಂಡಿರೋ ಪಾಪಕ್ಕೆ ಎದ್ದು ಬಿದ್ದು ನಾನ್ ಅವಳನ್ನ ಹುಡುಕ್ತಾ ಇರ್ಬೇಕು ಅಲ್ವಾ? ನಿಂಗೆ ಯಾಕೆ ಕಷ್ಟ ಕೊಡಲ್ಲ ಬಿಡು. ಅವಳ ಹತ್ರ ಹೇಗೆ ಮಾತಾಡ್ಬೇಕು ಅಂತ ನಂಗೆ ಗೊತ್ತು. ಒಂದ್ ನಿಮಿಷ ಇರು, ಐಬ್ರೋಸ್ಗೆ ಟಚ್ ಅಪ್ ಮಾಡ್ತೀನಿ. ಮಾಡು ಮಾಡು, ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಅಪ್ಪನ ಹತ್ರನೂ ಹೋಗಿ ಹೇಳು. ಎಕ್ಸ್ಕ್ಯೂಸ್ ಮೀ, ನಾನೊಂಚೂರು ಮಾತಾಡ್ಕೊಂಡು ಬರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತ ಹೇಳ್ದ, ಹೆಂಗ್ ಮಾತಾಡ್ತಾನೆ? ನಂಗೆ ಈಗ್ಲೇ ಮದ್ವೆ ಬೇಡ ಅಪ್ಪ, ಮೊದ್ಲೇ ನಂಗೊಂದ್ ಕೆಲ್ಸ ಸಿಗ್ಬೇಕು. ಓಕೆ ನೋಡ್ ಮಗು, ನಿನ್ನ ಆಸೆ ಜಾಬ್ ಸಿಗ್ಬೇಕು ಅಂತ, ನಮ್ಮ ಆಸೆ ಮದ್ವೆ ಆಗ್ಬೇಕು ಅಂತ. ಮದ್ವೆ ಆಗಿ ಅಪ್ಪ ಒಂದ್ ನಿಮಿಷ, ಎಲ್ಲೋ ಮೊಬೈಲ್ ರಿಂಗ್ ಆಗ್ತಾ ಇದೆಯಲ್ಲ, ಯಾರ್ ಫೋನ್ ಇದು? ಹಾಯ್, ಹೇಗಿದ್ದೀರಾ? ನೀವ್ ಯಾರ್ರೀ? ಐ ಆಮ್ ಧೋನಿ. ಆ ಮೊಬೈಲು ನಿಮ್ಮ ಹತ್ರ ಹೇಗೆ ಬಂತು? ಏನೋ ನಂಗ್ ಗೊತ್ತಿರೋ ತರ ಕೇಳ್ತಿದ್ದೀರಲ್ಲ, ನಂಗೇನ್ ಗೊತ್ತು? ಇವತ್ತು ಬೆಳಿಗ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಫಾರಿನ್ ಲಾಜ್ ಅಲ್ಲಿ ಏನಾದ್ರು ಬಂದಿದ್ರಾ? ಇಲ್ಲ. ಮಹಾಬಲಿಪುರಂನಲ್ಲಿ ಸ್ಕಲ್ಪ್ಚರ್ ಶಿಲ್ಪಕಲೆ ಏನಾದ್ರು ನೋಡಕ್ ಬಂದಿದ್ರಾ? ಇಲ್ಲ ರೀ. ಮತ್ತೆ ಎಲ್ಲಿಗೆ ಹೋಗಿದ್ರಿ? ಮಾರ್ನಿಂಗ್ 25G ಬಸ್ಸಲ್ಲಿ ಹೋದೆ. 25G ನಾ? ನಾನು ಅದರಲ್ಲೇ ಹೋಗಿದ್ದೆ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಎನಿವೇ, ಈ ಫೋನ್ ವಿಷಯವಾಗಿ ಒಬ್ರು ಒಳ್ಳೆಯವರನ್ನ ಮೀಟ್ ಮಾಡಿದಲ್ಲ, ಅದೇ ಸಂತೋಷ. ಏನ್ ಹೇಳ್ತಿದ್ದೀರಾ? ಈ ತರ ಮೊಬೈಲ್ ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನ ಅಡ ಇಟ್ಟು ಗುಂಡ್ ಹಾಕ್ತಾರೆ. ನೀವು ಗುಂಡ್ ಹಾಕ್ಲೇ ಇಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದರಲ್ಲೇ ಅರ್ಥ ಆಯ್ತು ನೀವು ತುಂಬಾ ಒಳ್ಳೆಯವರು ಅಂತ. ಓಕೆ ಓಕೆ, ಮಾರ್ನಿಂಗ್ 10 ಗಂಟೆಗೆ ಬಂದು ತಗೋತೀರಾ? ಓಕೆ. 10 ಗಂಟೆಗ? ಅದು ನನ್ನ ಒಳ್ಳೆ ಮಲಗೋ ಟೈಮು ಮೇಡಮ್. 10 ಗಂಟೆಗೆ ನನಗೆ ಫಾರಿನ್ ಡೆಲಿಗೇಟ್ ಜೊತೆ ಮೀಟಿಂಗ್ ಇದೆ. ಓ, ಈವ್ನಿಂಗ್ ಬೀಚ್ ಅಲ್ಲಿ ನಾನು ಯೋಗ ಮೆಡಿಟೇಷನ್ ಎಲ್ಲ ಮಾಡಕ್ಕೆ ಅಂತ ಬರ್ತೀನಿ, ಅಲ್ಲೇ ಮೀಟ್ ಮಾಡ್ಬೋದಲ್ಲ? ಆಯ್ತು, ನಾನೇ ಬರ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ? ಸೀತಾ. ಸೀತಾ, ನಾಳೆ ಸಂಜೆ 5 ಗಂಟೆಗೆ ಬೀಚ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್. ಮಚಿ, ಈ ಹುಡುಗಿ ಹೆಸರು ಸೀತಾ ಅಂತ. ಸೀತಾನೋ ಗೀತಾನೋ ಅದ್ ಬಿಡು. ಈಗಿನ ಕಾಲದಲ್ಲಿ ಹುಡುಗಿರ್ ನಂಬರ್ ತಗೊಳ್ಳೋದು, ಕರ್ನಾಟಕದಿಂದ ನೀರ್ ತರೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ. ಮಚಿ, ಅವ್ರ ನಂಬರ್ ತಗೊಳ್ಳೋದು ಕಷ್ಟ ಹೌದು, ಆದ್ರೆ ನಮ್ಗೆ ಗೊತ್ತಿರೋ ನಂಬರ್ಗೆ ಕಾಲ್ ಮಾಡೋದು ತುಂಬಾ ಈಸಿ ಅಲ್ವಾ? ಅರ್ಥ ಆಗ್ಲಿಲ್ವೇ? ಮಚಿ, ನನ್ನ ಬೆಸ್ಟ್ ಫ್ರೆಂಡ್ ಮೊಬೈಲ್ ಅನ್ನ ಅವಳಿಗೆ ಗೊತ್ತಾಗದಿರೋ ಹಾಗೆ ಅವಳ ಬ್ಯಾಗ್ ಅಲ್ಲಿ ನಾನು ಹಾಕ್ಬಿಟ್ಟೆ. ಒಳ್ಳೆ ಐಡಿಯಾ ಅಲ್ವಾ? ನಿನ್ಗೆ ಬೆಸ್ಟ್ ಫ್ರೆಂಡಾ? ಯಾರೋ ಅವನು? ನೀನೆ. ಅವ್ಳ ಬ್ಯಾಗಲ್ಲಿ ಇಟ್ಟಿದ್ ನನ್ ಫೋನಾ? ಏಯ್, ನನ್ ಫೋನ್ ಯಾಕೋ ಇಟ್ಟೆ? ಮಚಿ, ನನ್ನ ಫೋನ್ ಹಾಕಿದ್ರೆ ನಮ್ಮ ಅಪ್ಪನಿಗೆ ಗೊತ್ತಾಗುತ್ತೆ, ನಿಂಗೆ ಗೊತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟೆ ಅಷ್ಟೇ. ಅದ್ ಬಿಡು, ನಾಳೆ ಈವ್ನಿಂಗ್ ಬೀಚಲ್ಲಿ ಸಿಗ್ತೀವಲ್ಲ, ಅವಾಗ ಸಿಗುತ್ತೆ. ಸೀತಾ, ಎಸ್, ನಾಳೆ ಬರ್ತಾ ಇದ್ದೀನಿ ಸೀತಾ. ಎಸ್. ಏನು ಏನೋ ಐಡಿಯಾ ಮಾಡಿದೆ, ಎಲ್ಲ ವೇಸ್ಟ್ ಆಗೋಯ್ತು. ಛೇ. ಯಾರಿವ್ರು ನಮ್ಮನ್ನ ಈ ತರ ಓಡಿಸ್ಕೊಂಡು ಬರ್ತಾ ಇದಾರಲ್ಲ?